ಬಿಲ್ಲೇ ಕಟ್ಟಿಲ್ಲ ಮೇಡಮ್. ಮಕ್ಕಳಿಗೆ ಸಾವಿರಾರು ಮಕ್ಕಳುಗಳು ಇವತ್ತು ಕತ್ಲಲ್ಲಿ ಕೂತಿದ್ರು 4 ದಿನ. ನೋಡಿ, ದಯವಿಟ್ಟು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಅವಕಾಶ ಕೊಡಿ. ಯಾವೊಂದು ಉಚಿತಗಳ ಹೆಸರಲ್ಲಿ ರಾಜ್ಯ ಸರ್ಕಾರ ನಡೆಸ್ತಾ ಇತ್ತು, 2,000 ರೂಪಾಯಿ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 5,000 ಕೋಟಿ ಇವತ್ತಿನವರೆಗೂ ಕೂಡ ಏನಾಯಿತು ಅಂತಕ್ಕಂಥದ್ದನ್ನ ಹೇಳಲಿಲ್ಲ. ಯಾವ 10 kg ಅಕ್ಕಿ ಕೊಡ್ತೀವಿ ಅಂತಕ್ಕಂಥ ಕೇಂದ್ರದಿಂದ 5 kg ಅಕ್ಕಿ ಬರ್ತಾ ಇತ್ತು, ಮಿಕ್ಕಿದ 5 kg ಹಣ ಕೊಡ್ತೀವಿ, ರಾಗಿ ಕೊಡ್ತೀವಿ, ಬೇಳೆಕಾಳು ಕೊಡ್ತೀವಿ ಅಂತಕ್ಕಂಥದ್ದು ಎಲ್ಲೋಯ್ತು ಇವತ್ತಿನವರೆಗೂ? ಯಾವ ಉಚಿತ ಬಸ್ ಕೊಡ್ತಾ ಇದ್ರಿ? ಉಚಿತ ಬಸ್ ಕೊಡೋಂಥ ಸಂದರ್ಭದಲ್ಲಿ ಖಾಸಗಿ ಬಸ್ ಮಾಲೀಕರುಗಳಿಗೆ, ಟ್ಯಾಕ್ಸಿ ಮಾಲೀಕರುಗಳಿಗೆ ಏನು ನೀವು ಪರಿಹಾರ ಕೊಟ್ರಿ? ಇಲ್ಲಿ ಆಗಿರ್ತಕ್ಕಂಥದ್ದೆಲ್ಲ ಅವೈಜ್ಞಾನಿಕ, ಬರೀ ಹಗರಣಗಳ ವಿಚಾರಣೆ. ನೋಡಿ, ಇವತ್ತು ನೀವು ಹೇಳ್ತಾ ಇರ್ತಕ್ಕಂಥದ್ದು ಜನಸಾಮಾನ್ಯ, ಅದರಲ್ಲೂ ಮಧ್ಯಮ ವರ್ಗದವನು ಇವತ್ತು ಯಾವ ರೀತಿ ಸಫರ್ ಪಡ್ತಾ ಇದ್ದಾನೆ ಅಂತಂದ್ರೆ, ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಜನಸಾಮಾನ್ಯ ಹೀನಾಯವಾಗಿದೆ ಅಂತಕ್ಕಂಥ ಸ್ಪಷ್ಟ. ಈಗ ನೀವು ಯಾವ ಮೆಟ್ರೋ ವಿಷಯದಲ್ಲಿ ಮಾತಾಡ್ತಾ ಇದ್ದೀರಾ, ಅವ್ರು ಕೊಡ್ತಾ ಇರ್ತಕ್ಕಂಥ ಕಾರಣ ಎರಡೇ ಮೇಡಮ್. ಯಾಕೆ ನೀವು ಬೆಲೆ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತಂದ್ರೆ, ಎಲೆಕ್ಟ್ರಿಸಿಟಿ ದುಬಾರಿ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಯಾರು ಇದು ಎಲೆಕ್ಟ್ರಿಕ್ ರೇಟು ಜಾಸ್ತಿ ಮಾಡಿರ್ತಕ್ಕಂಥದ್ದು? ರಾಜ್ಯ ಸರ್ಕಾರ. ಮತ್ತೆ ಅವ್ರು ಹೇಳ್ತಾರೆ ಯಾವೊಂದು ನಾವು ಸಿಬ್ಬಂದಿ ವೆಚ್ಚ ಅಂತಕ್ಕಂಥದ್ದು. ಇವರಲ್ಲೇ ಮಾನ್ಯ ಸ್ನೇಹಿತರು ಒಂದು ಮಾತನ್ನು ನಾನು ಕೇಳ್ತೀನಿ, ಅವ್ರಿಗೆ ಅವರೇ ಹೇಳಬೇಕಾಗುತ್ತೆ. ಬ್ರದರ್ ನಾರಾಯಣ ಮೂರ್ತಿ ಅಂತ ಹೇಳಿ BMRCL ಎಂಪ್ಲಾಯೀಸ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಹೇಳ್ತಾರೆ, ನಾರಾಯಣ ಮೂರ್ತಿ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ದ್ವಂದ್ವ ವೆಚ್ಚಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ, ಈ ಸೋರಿಕೆಗಳು ಉಳಿಸೋದಾದ್ರೆ ಕೋಟ್ಯಾಂತರ ರೂಪಾಯಿ ಉಳಿಸಬಹುದು ಅಂತಕ್ಕಂಥದ್ದನ್ನ ಅವ್ರದ್ದೇ ಇಲಾಖೆಯಲ್ಲಿ ಯೂನಿಯನ್ ವೈಸ್ ಪ್ರೆಸಿಡೆಂಟ್ ಹೇಳ್ತಾರೆ. ಇವೆಲ್ಲ ಕೂಡ ಯಾರು ಕೇಳ್ತಾ ಇಲ್ಲ. ಕೇಳಕ್ ಹೋಯ್ತು ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಯಾವ್ದ್ರಲ್ಲಿ ಯಾರ್ಯಾರನ್ನೂ ಕೇಳೋಂಗಿಲ್ಲ, ಇಲ್ಲಿ ಯಾರ್ಯಾರನ್ನೂ ಕೇಳೋಂಗಿಲ್ಲ. ನಿನ್ನೆ ಎಲ್ಲ ಅಬಕಾರಿ ವಿಷಯದಲ್ಲಿ 6,000 ಕೋಟಿ ಕಣ್ಣು ಮುಂದೆ ಇದೆ, ಎಲ್ಲೋಗ್ತಾ ಇದೆ ಇವೆಲ್ಲ ಕೂಡ. ಇವರೆಲ್ಲ ಟಾರ್ಗೆಟ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ, ಇಂತಿಂಥ ಇಲಾಖೆಗಳಲ್ಲಿ ಇಷ್ಟು ಕೊಡಬೇಕು, ಇಂತಿಂಥ ರಾಜ್ಯದ ಚುನಾವಣೆಗಳಿಗೆ ಅಂತೇಳಿ. ಜನಸಾಮಾನ್ಯ ಸಾಯ್ತಾ ಇದ್ದಾನೆ. ಇವ್ರು ಮಾತ್ರ ಯಾವ ಮಟ್ಟಕ್ಕಿದ್ದಾರೆ ಅಂತಂದ್ರೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನನಗೆ ಎಷ್ಟು ಪರ್ಸೆಂಟೇಜ್ ಗೊತ್ತಿಲ್ಲ ಅಂತಕ್ಕಂಥದ್ದು. ಇದು ಡೇ ಆಫ್ ದ ಜೋಕ್ ಅದು ಹೇಳಬೇಕು ಅಂತಂದ್ರೆ. ಈ ಮಟ್ಟಕ್ಕೆ ಒಬ್ಬ ಉಪಮುಖ್ಯಮಂತ್ರಿಗಳಿದ್ದಾರೆ ಅಂತಕ್ಕಂಥ. ಮತ್ತೆ ನನ್ನ ಮಿತ್ರರು ಹೇಳ್ತಾ ಇದ್ದಾರೆ, ಯಾಕಂತಂದ್ರೆ ಅವ್ರ ಬಗ್ಗೆ ನಂಗೆ ವೈಯಕ್ತಿಕವಾಗಿ ಒಳ್ಳೆ ಗೌರವ ಇದೆ. ಏನೋ ಪ್ರಾದೇಶಿಕ ಪಕ್ಷ ಮಂಡಿ ಊರಿದ್ರು ಅಂತಕ್ಕಂಥ. ನೀವು ನಮ್ಮ ಮುಂದೆ ಮಂಡಿ ಊರಿ ರಾಜ್ಯದಲ್ಲಿ ಕಾಂಗ್ರೆಸ್ ಜೊತೆಲಿ ಸರ್ಕಾರ ಮಾಡಬೇಕು ಅಂತ ದೇವೇಗೌಡರು ಕಾಲಿಡ್ತಿದ್ ನೀವು. ಜನಸಾಮಾನ್ಯರು ನೀವು ನಮ್ಮ ಸರ್ಕಾರ. ಮೇಡಮ್ ಒಂದು ನಿಮಿಷ ಲಾಸ್ಟ್ ಮಾತು ಹೇಳ್ತಾ ಇದ್ದೀನಿ ಮೇಡಮ್, ಒಂದು ನಿಮಿಷ ನೋಡಿ. ಇವರು ಪದೇ ಪದೇ ಕೇಂದ್ರದ ಬಗ್ಗೆ ಬೆಟ್ಟು ತೋರಿಸಿ ನಮಗೆ ಬರಬೇಕಾಗಿದ್ದಂತ ಹಣ ಅಂತ 1000 ಸತಿ ಹೇಳ್ತಾರಲ್ಲ. ಸನ್ಮಾನ್ಯ ಕುಮಾರಸ್ವಾಮಿಗಳು ಇದೇ ಸರ್ಕಾರ ನಡೆಸುವಂತಹ ಸಂದರ್ಭದಲ್ಲಿ ಯಾವೊಂದು ಸಾರಾಯಿ ನಿಷೇಧ ಮಾಡಿದ್ರು ಸಂಪೂರ್ಣ, ಅವತ್ತು ಯಾವ ಕೇಂದ್ರ ಸರ್ಕಾರವನ್ನು ಕೇಳಲಿಲ್ಲ. ಯಾವೊಂದು ಲಾಟ್ರಿ ವಿಷಯದಲ್ಲಿ ನಿಷೇಧ ಮಾಡಿದ್ರು ಏನು ಕೇಳಿಲ್ಲ, ಏನು ಬೇಕಿಲ್ಲ. 26,000 ಕೋಟಿ ಹಣವನ್ನು ಅವತ್ತು ರೈತರ ಸಾಲ ಮನ್ನಾ ಮಾಡಿದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಕಡೆ ನಾವು ಕೈ ತೋರಿಸಲಿಲ್ಲ. ಮೇಳಗಾದ್ರೆ ಕೈ ತೋರಿಸ್ತಾ ಇದ್ದೀವಿ ಕೇಂದ್ರದ ಬಗ್ಗೆ. ನಿಮ್ಮಲ್ಲಿ ಹಣ ದೇವೇಗೌಡರು ಅಷ್ಟೊಂದು ಕಾಳಜಿ ಇದ್ರೆ ಜನಸಾಮಾನ್ಯರು ಯಾರು ಕಾಪಾಡ್ತಾರೆ? ಒಂದು ಪ್ರತಿಷ್ಠೆಯನ್ನು ನರೇಂದ್ರ ಮೋದಿ ಮುಂದೆ ಹೋಗಿ ಅಡ ಇಟ್ಟಿದ್ರೆ ಏನಕ್ಕೆ ಅಂದ್ರೆ, ಮಕ್ಕಳಿಗೆ ಅಧಿಕಾರ ಬೇಕು, ನನಗೆ ಅಧಿಕಾರ ಬೇಕು, ರಾಜ್ಯದ ಬಗ್ಗೆ ಇಬ್ರಿಗೂ ಥ್ಯಾಂಕ್ ಯು. ಮರಿ ಅವ್ರು ಮಾತ್ರ ಸ್ಕ್ರೀನ್ ಅಲ್ಲಿ ತಗೊಳ್ಳಿ. ಸರ್ ವಾಯ್ಸ್ ಹೋಗ್ತಿಲ್ಲ. ಮರಿಯಾ ಮೇಡಮ್ ಯಾರ ಮಕ್ಳನ್ನ ಉಳಿಸ್ಕೊಳಕ್ ಹೋದ್ರೋ ಗೊತ್ತಿಲ್ಲ. ಸರ್ ವಾಯ್ಸ್ ಹೋಗ್ತಿಲ್ಲ. ನಿಮ್ ವಾಯ್ಸ್ ರೆಸ್ಟ್ ತಗೊಳ್ಳಿ, ನನ್ನ ವಾಯ್ಸ್ ರೆಸ್ಟ್ ಕೊಡಿ. ನಿಮ್ ವಾಯ್ಸ್ ಹೋಗ್ತಿಲ್ಲ. ಮರಿಯಾ ಅವ್ರೆ, ಯಾರ ಮುಂದೆ ಮಂಡಿ ಉಳಿದ್ರೋ ಗೊತ್ತಿಲ್ಲ, ಯಾರಿಗೆ ಯಾರ ಮಕ್ಳ ಭವಿಷ್ಯನೋ ಗೊತ್ತಿಲ್ಲ. ಒಟ್ನಲ್ಲಿ ಬಡವರು, ಮಧ್ಯಮ ವರ್ಗದ ಮನೆಯವ್ರ ಬಗ್ಗೆ, ಮನೆ ಮಕ್ಕಳ ಬಗ್ಗೆ ಯಾವ ಪಕ್ಷಕ್ಕೂ ಕಾಳಜಿ ಇಲ್ಲ.
ಡೆಫಿನೆಟ್ಲಿ 100% ಯಾವುದೇ ಪಕ್ಷಕ್ಕೂ ಕಾಳಜಿ ಇಲ್ಲ, ಯಾವುದೇ ಪಕ್ಷಕ್ಕೂ ನೈತಿಕತೆನೇ ಇಲ್ಲ ಪ್ರಶ್ನೆ ಮಾಡಕ್ಕೆ. ಯಾಕಂದ್ರೆ ಎಲ್ಲರೂ ಕರಪ್ಷನ್ ಇದ್ದಾರೆ. ಇವ್ರು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳ್ತಾರೆ ನೀನ್ ಇಷ್ಟು ಮಾಡಿದ್ದೆ, ನೀವು ಇಷ್ಟು ಮಾಡಿದ್ದೆ. ಅವ್ರು ಬಂದು ಇವ್ರನ್ನ ಪ್ರಶ್ನೆ ಮಾಡಿದ್ರೆ ಇವ್ರು ಹೇಳ್ತಾರೆ ನಿಮ್ದು 60% ಅಂತಾರೆ, ಇವ್ರು 40% ಅಂತಾರೆ. ಸೊ ನೈತಿಕತೆನೇ ಇವರೆಲ್ಲ ಕಲ್ಕೊಂಡ್ಬಿಟ್ಟಿದ್ದಾರೆ. ಕರಪ್ಷನ್ ಏನಾಗಿದೆ ಅಂತ ಎಲ್ರಿಗೂ ಗೊತ್ತಾಗಿದೆ, ಏನಾಗಿದೆ ಕೇಸ್ ಅಂತ. ಅದ್ರ ಬಗ್ಗೆ ಮಾತಾಡಕ್ ನಾನು ಬಂದಿಲ್ಲ. ಇಲ್ಲಿ ಮೇನ್ ಆಗಿ ಯಾವುದೇ ಒಂದು ಡಿಸಿಷನ್ ತಗೊಳ್ಳುವಾಗ ಇವರು ಎಕ್ಸ್ಪರ್ಟೀಸ್ ಅಡ್ವೈಸ್ ತಗೊಳ್ತಾರಾ? ಯಾವ್ದೇ ಒಂದು ಡಿಸಿಷನ್ಸ್ ತಗೊಳ್ಳುವಾಗ ಎಕ್ಸ್ಪರ್ಟೀಸ್ ಅಡ್ವೈಸ್ ಇವ್ರು ತಗೊಳ್ಳಲ್ಲ. ಆ BMRCL ಬಗ್ಗೆ ಒಂದು ಪ್ರಕಾಶ್ ಅವರು ಟ್ವೀಟ್ ಹಾಕ್ತಾನೆ ಇದ್ದಾರೆ, ಅದ್ರ ಬಗ್ಗೆ ಕಾಳಜಿನೇ ಇಲ್ಲ ಯಾರಿಗೂ. ಅವ್ರು ಹೇಳ್ತಾನೆ ಇದ್ದಾರೆ. ಎಕ್ಸಾಂಪಲ್ ನಿಮ್ಗೆ ಬಂದು ರೆವೆನ್ಯೂ ಜನರೇಟ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಡಿಫರೆಂಟ್ ಸ್ಪಾಟ್ಸ್, ಡಿಫರೆಂಟ್ ಮೆಟ್ರೋ ಸ್ಟೇಷನ್ಸ್ ಇನ್ ಬೆಂಗಳೂರು ಸಿಟಿ where you have lot of spaces which can be utilized by giving it, renting it out. Why is your Sarkar not doing it? Why are they only generating the revenue from public? They are only generating the revenue from public. You're ಮಾಡಲ್ಲ. You're ಮಾಡಲ್ಲ. This is not the wrong information. I'm giving the correct information. He's diverting the topic. He's diverting the topic. Calm down and listen. Calm down and listen. They can revenue generate. Revenue can be generated, but they don't want to do it. You know why? If people come to take up those spaces, they will want commissions from them also. So nobody wants to go and take it from them. So BJP agli, Congress agli, are in corruption. That is why they cannot question each other. ರಾಜೇಶ್ ಅವರು ಬಂದಿರೋದು ಜನರ ಪ್ರತಿನಿಧಿಯಾಗಿ. ಹಾಗಾಗಿ ರಾಜೇಶ್ ಅವರೇ, ನಿಜವಾಗ್ಲೂ ಬೆಲೆ ಏರಿಕೆ ಒಂದೇನಾ ಆಪ್ಷನ್ ಇದ್ದಿದ್ದು ಮೆಟ್ರೋದಲ್ಲಿ? ಮೇಡಮ್ ಈಗ ಅದರಲ್ಲೂ ಪ್ರಯಾಣಿಕರ ಮೇಲೆ ಹಾಕೋದು ಹೊರೆ. ಮೇಡಮ್ ಇವಾಗ BMRCL, KSRTC ಇವೆಲ್ಲನೂ ಕೂಡ ಕಾರ್ಪೊರೇಷನ್ಗಳು. ಇದಿರೋದು ಅಂತದ್ದು ಲಾಭ ಮಾಡಕ್ಕಲ್ಲ ಮೇಡಮ್. ಆಗ್ಲೇ ಹೇಳಿದ್ರು ಇಟ್ ಈಸ್ ಫಾರ್ ಸರ್ವಿಸ್ ಆಫ್ ಪೀಪಲ್. ಲಾಸ್ ಅಲ್ಲಿ ನಡೆದ್ರು ಸರ್ಕಾರ ಫಂಡ್ಸ್ ಇನ್ಫ್ಯೂಸ್ ಮಾಡಬೇಕು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ. ಆಮೇಲೆ ಮೆಟ್ರೋ ಕಟ್ಟಿರೋದು ಗೌರ್ಮೆಂಟ್ ಇವ್ರ ದುಡ್ಡು ಅಲ್ಲ ಮೇಡಮ್, ಜನಗಳ ದುಡ್ಡು. ನಾವು ಪ್ರತಿಯೊಬ್ಳು ಬೆಂಗಳೂರು ನಾಗರಿಕರು ಮೇಡಮ್ ಪೆಟ್ರೋಲ್ ಟ್ಯಾಕ್ಸ್ ತಗೊಂಡಿದ್ದಾರೆ, ಒಂದು ಜಮೀನ್ ತಗೊಂಡೆ ಟ್ಯಾಕ್ಸ್ ತಗೊಂಡಿದ್ದಾರೆ. ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಮೆಟ್ರೋ ಕಟ್ಟಿರೋದು ಮೇಡಮ್. ಇವಾಗ ಏನಾದ್ರು ನಷ್ಟ ಆದ್ರೆ ಇವಾಗ ನೋಡಿ BMRCL ಅವರು ಮೇಡಮ್, ನನಗೆ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಸಿಗ್ತಾ ಇಲ್ಲ, ಪ್ರೆಸ್ನವ್ರಿಗೂ ಸಿಗ್ತಾ ಇಲ್ಲ ಅಂತೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಸಿಗ್ತಾ ಇಲ್ಲ, ಇಡೀ ಕಮಿಟಿಯಲ್ಲಿ ಯಾರು ಒಬ್ರು ಕೂಡ ಫೋನ್ ರಿಸೀವ್ ಮಾಡಲ್ಲ. ಯಾಕೆ ಮಾಡಿದ್ರಿ ಅಂತ ಹೇಳೋದು ಇಲ್ಲ, ಇದರಲ್ಲೇ ತೋರಿಸುತ್ತೆ ದೇ ಡೋಂಟ್ ಹ್ಯಾವ್ ಎನಿ ಆನ್ಸರ್ ಟು ಆನ್ಸರ್. ಇದು ಮೋಸ್ಟ್ಲಿ ಎಲ್ಲಿಂದನೋ ಅವ್ರಿಗೆ ಶ್ರೀರಕ್ಷೆ ಇದೆ, ಯಾರೋ ಶ್ರೀರಕ್ಷೆ ಕಾಪಾಡ್ತಿದ್ದಾರೆ. ನೀವು ತಲೆ ಕೆಡ್ಸ್ಕೊಂಡ್ಬಿಡ್ರಿ, ನಾವು ಮಾಡ್ತೀವಿ, ತಲೆ ಕೆಡ್ಸ್ಕೊಂಡ್ಬಿಡ್ರಿ, ವಿ ವಿಲ್ ಆನ್ಸರ್, ನಾವು ತೇಲ್ಸ್ಬಿಡ್ತೀವಿ, ಅವರು ತೇಲಿಸ್ತೀವಿ, ಯು ಬಿ ಸೇಫ್. ಸೊ ಇದರಲ್ಲಿ ಮೇಡಮ್ ಜನಗಳು ಸಫರರ್ಸ್ ಮೇಡಮ್. ಸೊ ಇವಾಗ ನಾನು ಆಗಲೇ ಹೇಳಿದೆ ಮೇಡಮ್, ನಮ್ಮಲ್ಲಿ ತುಂಬ ಜನ ಪ್ರಯಾಣಿಕರು ಮೇಡಮ್ ಲಾಸ್ಟ್ ಟೈಮು ಅವರು ಕೆಲಸಗಳನ್ನ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ 5,000 ಖರ್ಚು ಮಾಡ್ತಿದ್ದೆ ಮೆಟ್ರೋಗೆ, 7-8 ಸಾವಿರ ಆಗೋಯ್ತು, ಡಬಲ್ ಆಗೋಯ್ತು. ಸೊ ನಾವು ಕೆಲಸಗಳನ್ನ ಚೇಂಜ್ ಮಾಡೋಕ್ಕಾಗಿ ತುಂಬ ಜನ ಮನೆ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಮೆಟ್ರೋ ಕಮ್ಯೂನಿಟೀಸ್ ಅಸೋಸಿಯೇಷನಲ್ಲಿ ನಾವು ನೋಡಿದ್ವಿ, ತುಂಬ ಜನ ಮನೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಹೂ ಮಾರೋರು ಮೇಡಮ್ ಮಾರ್ಕೆಟಿಂದ ಹೂ ತಗೊಂಡು ನೆಲಮಂಗಲ ನಾಕ್ಸಂದಲ್ಲಿ ಇಳ್ಕೊಂಡು ನೆಲಮಂಗಲಕ್ಕೆ ಹೋಗೋರು, ಅವರೆಲ್ಲ ಮೆಟ್ರೋದಲ್ಲಿ ಹೋಗಿ ನಿಲ್ಲಿಸ್ಬಿಟ್ಟಿದ್ದಾರೆ, ಬಸ್ಸಲ್ಲಿ ಹೋಗ್ತಾರೆ ಪಾಪ. ಸೊ ಈ ಥರ ಜನಗಳ ಮೇಲೆ ಸಾಕಷ್ಟು ಸಮಸ್ಯೆ ಹಾಕಿದ್ದಾರೆ. ಒಟ್ಟಿನಲ್ಲಿ ಮೇಡಮ್ ಇವರಿಬ್ಬರ ಅಜೆಂಡಾ ಏನು ಕಾಣಿಸ್ತಿದೆ ಅಂದರೆ, ಕೊನೆಗೆ ನಾವು ಯಾರೂ ದುಡ್ಡು ಕೊಡಲ್ಲ, ಪ್ರೈವೇಟೈಸ್ ಮಾಡಬೇಡ, ಎಲ್ಲ ಪ್ರೈವೇಟ್ಗೆ ಮಾರ್ಬಿಟ್ಟು ಈಗಾಗಲೇ ದೇಶವನ್ನೇ ಮಾರ್ತಾ ಇದ್ದಾರೆ ಎರಡೂ ಸರ್ಕಾರಗಳು. ಇವಾಗ ಇದನ್ನು ಕೂಡ ಜನಗಳನ್ನ ಮಾತಾಡೋದು ನಾನು ಹೇಳ್ತಾ ಇದ್ದೀನಿ. ನಾಳೆ ಹಿಂಗೆ ಮುಂದುವರೆದ್ರೆ ಮೇಡಮ್ ಒಂದಿನ ಹೇಳ್ತಾರೆ ನಮಗೆ ಮ್ಯಾನೇಜ್ ಮಾಡಕ್ ಆಗಲ್ಲ, ತುಂಬಾ ಲೋನ್ಸ್ ಇದೆ, ಇದನ್ನ ಪ್ರೈವೇಟ್ ಕೊಟ್ಬಿಡಿ ಅಂತ ಪ್ರೈವೇಟ್ ಮಾಡೋ ಹುನ್ನಾರನೇ ಇದೆ ಮೇಡಮ್ ಇದು. ಸೊ ಅಲ್ಟಿಮೇಟ್ಲಿ ಬೋತ್ ಆಫ್ ದೇಮ್ ಏನ್ ಮಾಡ್ತಾರೆ ಮೇಡಮ್, ನಮಗೆ ದುಡ್ಡಿಲ್ಲ, ನಮ್ಗೆ ಆಗಲ್ಲ ಅಂದ್ಬಿಟ್ಟು ಎಲ್ಲ ಮೂಲಭೂತ ಸೌಕರ್ಯಗಳು ಏನ್ ಕೊಡಬೇಕು, ಸರ್ಕಾರಿ ಶಾಲೆ ಇವತ್ತು ಅದ್ರ ಮುಚ್ಚ, ರಾಜ್ಯ ಸರ್ಕಾರ KPS ಮ್ಯಾಗ್ನೆಟ್ ಶಾಲೆ ಅಂತ ಸಾವಿರಾರು ಶಾಲೆಗಳು ಮುಚ್ಚಾಕ್ ಕೊಟ್ಟಿದೆ, ಕೇಂದ್ರ ಸರ್ಕಾರ ಫಂಡ್ಸ್ ನೆಲ್ಲ ಕಡಿಮೆ ಮಾಡಿದೆ ಮನೆ ಬಜೆಟ್ ನಲ್ಲಿ ಮೇಡಮ್. ಅಲ್ಟಿಮೇಟ್ಲಿ ಐ ವಾಂಟ್ ಟು ಸೇ ಮೇಡಮ್, ಬೆಲೆ ಏರಿಕೆ ವಿಚಾರದಲ್ಲಿ, ಜನಗಳ ಮೇಲೆ ಹೊರೆ ಹಾಕೋ ವಿಚಾರದಲ್ಲಿ ಒಂದೇ ನಾಣ್ಯದ ಎರಡು ಮುಖ ಅಂದ್ರೆ ಎರಡು ಪಕ್ಷಗಳು. ಅಲ್ಲ ದಯವಿಟ್ಟು ನೀವು ಈ ತರ ಹಿಂಗೆ ಅಲ್ಲ, ಆಪ್ ಬೆನಿಫಿಟ್ ಅಲ್ಲಿ ಇರ್ಬೋದು ಎರಡು ಪಕ್ಷಗಳು ಬೈಯೋದಕ್ಕೆ, ಪ್ರೈವೇಟೈಸೇಷನ್ ಅನ್ನ ನೀವು ಅಷ್ಟು ಬೈತೀರಾ ಅಲ್ಲ. ನಮಗೆ ಬೇಕಾಗಿರುವಂತಹ ಇನ್ವೆಸ್ಟ್ಮೆಂಟ್ ಇವತ್ತು ಪ್ರೈವೇಟ್ ಸೆಕ್ಟರ್ ಇಂದ ಬರಬೇಕು, ಆದ್ರೆ ಆ ಮೂಲಭೂತ ಸೌಕರ್ಯಗಳೇನಿದೆಯೋ ಅದು ಬರಬೇಕಾಗಿರೋದು ಸರ್ಕಾರದಿಂದ, ಅಂಡ್ ಯಾರಿಗೆ ಟಾರ್ಗೆಟೆಡ್ ಸೆಕ್ಷನ್ಸ್ ಆಫ್ ಸೊಸೈಟಿಗೆ ಬರಬೇಕಾಗಿರುವಂಥದ್ದು. ಹಾಗಾಗಿ ಇದನ್ನ ಹೇಳ್ತಾ ಮೆಟ್ರೋ ಬಗ್ಗೆ ನೀವು ಮಾತಾಡಿದ್ರಿ, ಅಲ್ಲಿ ಕಮರ್ಷಿಯಲೈಸ್ ಮಾಡುವಂಥದ್ದು, ಅಲ್ಲಿಂದ ರೆವೆನ್ಯೂ ಜನರೇಟ್ ಮಾಡೋದು, ಇದು ಬೇರೆ ರಾಜ್ಯಗಳಲ್ಲಿ ಮಾಡ್ಕೊಂಡು ಬಂದಿರುವಂಥದ್ದು. ನಾವು ಅದ್ರ ಪರವಾಗಿ ಹೋರಾಡ್ತಿರೋದು. ಅದು ಬಿಟ್ಟು ಇವತ್ತು ಮೆಟ್ರೋ ವಿಷಯ ಬಂದಾಗ ನೀವು 3 ಜನ 4 ಜನ ಫ್ಯಾಮಿಲಿನಲ್ಲಿ ಮೆಟ್ರೋನಲ್ಲಿ ಹೋದ್ರೆ ಆಟೋನಲ್ಲಿ ಕಾರಲ್ಲಿ ಹೋಗೋದಕ್ಕೂ ಅಷ್ಟೇ ದುಡ್ಡು ಆಗ್ತಾ ಇದೆ. ನಮ್ಮ ವಾದ ಇರುವಂತದ್ದಿಲ್ಲಿ ನಾವು ಇಲ್ಲಿ ಬಿಜೆಪಿ ನಿಂತಿರೋದು ಜನರ ಪರವಾಗಿ. ನೀವು ಈ ಮೆಟ್ರೋ ವಿಷಯ ಶುರುವಾದಾಗಿಂದ ಧ್ವನಿ ಕಂಟಿನ್ಯೂಸ್ ಆಗಿ ಎತ್ತಿರೋದು, ಅದನ್ನು 50% ರೆಪ್ರೆಸೆಂಟೇಷನ್ ಬೋರ್ಡ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಇದೆ ಅಂತ ಹೇಳಿದ್ರು ನಾವು ಗಟ್ಟಿಯಾಗಿ ಮಾತಾಡ್ತಿರುವಂತದ್ದು. ಯಾಕೆಂದ್ರೆ ನಾವು ಜನರ ಪರವಾಗಿರುವಂತದ್ದು. ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ, ನಾನು ಪ್ರತಿ ಸರಿನೂ ಮಾತಾಡಿದಾಗ ಹೇಳಿದ್ವಿ, ಈ ಒಂದು ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರೀಕಾನ್ಸ್ಟಿಟ್ಯೂಟ್ ಮಾಡಿ ಜನರಿಗೆ ಸೌಲಭ್ಯ ಸಿಗಬೇಕಾಗಿರುವಂತದ್ದು. ಪ್ರೈವೇಟೈಸೇಷನ್ ನೀವು ಹೇಳ್ತೀರಾ ಎಲ್ಲಾನು ಮಾರ್ಬಿಡ್ತೀವಿ ಅಂತ. ನೋಡಿ, ಈ ಒಂದು ನಮ್ಮ ದೇಶ
ಆಗ್ತಿರುವಂತಹ ಗ್ರಾಪಿಡ್ ಗ್ರೋತ್ ನಲ್ಲಿ ನಾವು ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಬೇಕಾಗಿದೆ. ಹಾಗಂತ ಎಲ್ಲಾನು ಪ್ರೈವೇಟೈಸ್ ಮಾಡ್ತೀವಿ ಅಂತಾನೂ ಹೋಗಿಲ್ಲ. ಆದ್ರೆ ಈ ಒಂದು ಸ್ಪೆಸಿಫಿಕ್ ಸಿಚುವೇಶನ್ ಅಲ್ಲಿ ಇವಾಗ ಮೆಟ್ರೋ ಎಷ್ಟೊಂದು ಸ್ಟೇಷನ್ಸ್ ಒಂದು ಕಂಪನಿ ತಗೊಂಡಿರುವಂತದ್ದು ಇರ್ಬೋದು. ನಮಗೆ ಸಾಲ್ವ್ ಮಾಡಬೇಕಾಗಿರೋದು ಬೆಂಗಳೂರಿನಲ್ಲಿ ಪ್ರಾಬ್ಲಮ್ ಟ್ರಾಫಿಕ್ ಮೊಬಿಲಿಟಿದು. ವಿ ನೀಡ್ ಆಲ್ ಪ್ಲೇಯರ್ಸ್, ವಿ ನೀಡ್ ಆಲ್ ಎಕ್ಸ್ಪರ್ಟ್ಸ್, ಬರ್ತಾರೆ, ಟೂ ವೀಲರ್ಸ್ ತಗೊಂಡು ಬರ್ತಾರೆ, ಕಾರ್ ಯೂಸ್ ಮಾಡ್ತಾರೆ, ಆಟೋ ಯೂಸ್ ಬೈಕ್ ಮಾಡ್ತಾರೆ. ಟ್ಯಾಕ್ಸಿ ಸ್ಟಾಪ್ ಮಾಡಿದಾಗ ನಂದನ್ ಸರ್ ಆದ್ಮೇಲೆ ಇಲ್ಲ ಇಲ್ಲ ಮತ್ತೆ ಪ್ರಶ್ನೆ ಅಲ್ಲ, ಕೇಳಿ, ಒಂದ್ಸೆಕೆಂಡ್, ಪ್ರಶ್ನೆ ನಾನು ಕೇಳಿ. ಮುಗ್ದಿಲ್ಲ. ಸುರ್ಭಿ ಅವ್ರು quick ಕಾಂಗ್ರೆಸ್ ಸರ್ಕಾರದ ಮೇಲೆ ನಮ್ಗೆ ಆರೋಪ ಇರುವಂತದ್ದು, ನೀವು SC ST TSP ಹಣವನ್ನ ನೀವು ತಗೊಂಡು ಬೇರೆ ಯಾವುದಕ್ಕೂ ಯೂಸ್ ಮಾಡ್ತೀರಾ. ಇದೇ ಫೆಬ್ರವರಿ ಮಾರ್ಚ್ ಹಿಂದಿನ ವರ್ಷದ್ದು ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅನ್ನೋದ್ರ ಬಗ್ಗೆ ಎಷ್ಟು ಚರ್ಚೆ ಆಗಿದೆ. ಇವಾಗ ದಿವಾಳಿ ಆಗಿದೆಯೋ ಇಲ್ವೋ ಅನ್ನೋದು, ಖಜಾನೆ ಖಾಲಿ ಆಗಿದೆಯೋ ಇಲ್ವೋ ಅನ್ನೋದು ನಾವ್ ಹೇಳ್ತಿಲ್ಲ. ಬಸವರಾಜ್ ರಾಯ್ ರೆಡ್ಡಿ ಅವರು ಎಕನಾಮಿಕ್ ಅಡ್ವೈಸರ್ ಟು ಮುಖ್ಯಮಂತ್ರಿ ಅವರೇ ಹೇಳ್ತಾ ಇದ್ದಾರೆ. ಇವಾಗ ಬರುವಂತಹ ಬಜೆಟ್ ನಲ್ಲಿ ಕ್ಲಾರಿಟಿ ಕೊಡಿ ನಮಗೆ, ನಿಮಗೆ ಯಾಕೆ ದುಡ್ಡು ಕೊಡೋಕೆ ಸುರ್ಭಿ ಅವರು ಅದಕ್ಕೆ ಕೌಂಟರ್ ಮಾಡ್ಲಿ, ನಾಗೇಂದ್ರ ಸರ್ ಕೌಂಟರ್ ಮಾಡ್ಲಿ. ನಂದನ್ ಸರ್ ಒಂದು ಖಜಾನೆ ಖಾಲಿ ಆಗಿದೆ ಅನ್ನೋ ಆರೋಪ ನಿಮ್ಮದೇ ಪಕ್ಷದ ಶಾಸಕರು ಮಾಡ್ತಿರೋ. ಎರಡನೆಯದ್ದು ಭ್ರಷ್ಟಾಚಾರ. ಎಲ್ಲಾ ಇಲಾಖೆಗಳಲ್ಲೂ ಕೂಡ ನಡೀತಿರುವ ಭ್ರಷ್ಟಾಚಾರ ಜನಸಾಮಾನ್ಯರಿಗೆ ಹೊರೆ ಆಗ್ತಿದೆ ಅನ್ನೋದು ಆರೋಪ. ಯಾವ ಭ್ರಷ್ಟಾಚಾರನೂ ಇಲ್ಲ. ಏನಾರ ಮಾಹಿತಿ ಇದ್ರೆ ತಗೊಂಡೋಗಿ ಇದು ಅಬಕಾರಿ ಇಲಾಖೆ. ಒಂದ್ ನಿಮಿಷ ನೀವು ಪ್ರಶ್ನೆ ಕೇಳಿದ್ರೆ ಪ್ರಶ್ನೆ ನೀವು- ಉತ್ತರ ನೀವು- ಪ್ರಶ್ನೆ ಕೇಳಿದ್ರೆ ನೀವೇ ಪ್ರಶ್ನೆ ಉಪ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಟ್ಟೆ ಸರ್. ನೋಡಿ, ಪ್ರಶ್ನೆ ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು. ನಿಮ್ಮ ವಾಹಿನಿಲೇ ಕೂತ್ಕೊಂಡು ಮಾತಾಡಿದ್ದೀನಿ ನಾನು ವೀಕ್ ಬ್ಯಾಕು. ಮಾಹಿತಿ ಇದ್ರೆ ತಗೊಂಡು ಕಾಂಪಿಟೆಂಟ್ ಅಥಾರಿಟಿಗೆ, ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇದೆ, ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ಲಿ. ಯಾರು ತೀರ್ಮಾನ, ಯಾರು ಏನು ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ, ಮುಂದಕ್ಕೆ ಅದು ಇನ್ಸ್ಟಿಟ್ಯೂಷನ್ ನೋಡ್ಕೊಂಡು ಮಾಡುತ್ತೆ. ಇದೇ ಥರ ರಸ್ತೆಯಲ್ಲಿ ಡಂಗೂರ ಹೊಡ್ಕೊಂಡು ನಿಂತಿದ್ರು ನಮ್ಮ ಮುಖ್ಯಮಂತ್ರಿಗಳ ವೈಫ್ ಮೇಲೆ, ಏನಾಯ್ತು ಅಂತ ಮೊನ್ನೆ ಕೋರ್ಟ್ ಹೇಳಿದೆ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್ ಇದೇ. ಒಂದ್ ನಿಮಿಷ. ಇದೇ ಕೇಂದ್ರ ಸರ್ಕಾರದ ಒಂದು ಬರದ ದುಡ್ಡು. ಯಾವುದು ಮಾಡಿದ್ದೀರಾ ಅಂತ ಇವರದೇ ಕೇಂದ್ರದ ತಂಡ ರಾಜ್ಯಕ್ಕೆ ಬರದ ಹಣ 11,000 ಕೊಡಬೇಕು ಅಂತ ಶಿಫಾರಸ್ ಮಾಡಿರೋದು. 2023 ರಾಜ್ಯದಲ್ಲಿ ಭೀಕರ ಬರತಾಂಡವ ಆಗ್ತಿತ್ತು. ಇದೇ ನರೇಂದ್ರ ಮೋದಿ, ಇದೇ ಅಮಿತ್ ಶಾ ಅವರ ಕಳಿಸಿರುವ ತಂಡ 11,000 ಕೊಡಬೇಕು ಈ ರಾಜ್ಯಕ್ಕೆ ಅಂತ ಹೇಳಿತ್ತು. ಡೋಂಟ್ ಇಂಟರ್ಫಿಯರ್. ಈ ದುಡ್ಡನ್ನ ತಗೊಳಕ್ಕೆ ನಾವು ರಾಜ್ಯ ಸರ್ಕಾರ ಇತಿಹಾಸದಲ್ಲಿ 75 ವರ್ಷದಲ್ಲಿ ನಮ್ಮ ಸರ್ಕಾರ ಸುಪ್ರೀಂ ಕಲಬುರಗಿಯಲ್ಲಿ ನಡೀತಿರುವಂತಹ ರಾಜ್ಯಾದ್ಯಂತ ರೈತರು ಹೋರಾಟ ಮಾಡ್ತಿರ್ಬೇಕಾದ ಸಮಯದಲ್ಲಿ ನಿಮಗೆ ಯಾವುದೇ ಆದಂತಹ ಉತ್ತರ ಕೊಡಕ್ಕಿರ್ಲಿಲ್ಲ. ನೀವು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ನೋಡಿ, ನಾಗೇಂದ್ರ ಅವರೇ, ನೀವು ಪ್ರಾದೇಶಿಕ ಇವತ್ತು ಏನಾದ್ರೂ ಪದೇ ಪದೇ ಪ್ರಾದೇಶಿಕತೆ ಕೇಳ್ತಾ ಇದ್ದಾರಲ್ಲ, ಬೆಂಗಳೂರು ಏನಾದ್ರೂ ಮೆಟ್ರೋ ಬರ್ಬೇಕಾಗಿದ್ರೆ ಸಾಮಾನ್ಯ ಕುಮಾರಸ್ವಾಮಿ ಅವರೇ ಇವತ್ತು ಈ ವಾಹಿನಿಯಿಂದ ಹೇಳ್ತಾ ಇದ್ದೀನಿ, ಬೆಂಗಳೂರಿಗೆ ಮೆಟ್ರೋ ಬರ್ಬೇಕಾದ್ರೆ ಬೆಂಗಳೂರು ಮೆಟ್ರೋ. ಮರಿಯಾ ಮೇಡಮ್ ಹೋಗ್ತಾರೆ, ಎಲ್ಲರದು ಮೈಕ್ ಮ್ಯೂಟ್. ಮರಿಯಾ ಮೇಡಮ್ ಹೋಗ್ತಾರೆ, ರಾಜೇಶ್ ಅವರು ಹೋಗ್ತಾರೆ. ಜನರ ಸಮಯ ಇಲ್ಲ ಸರ್. ಥ್ಯಾಂಕ್ ಯು. ಮರಿಯಾ ಮೇಡಮ್ ಹೋಗ್ತಾರೆ, ರಾಜೇಶ್ ಹೋಗ್ತಾರೆ, ನಮ್ಮ ವೀಕ್ಷಕರು ಹೋಗ್ತಾರೆ. ನಮಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಕಚ್ಚಾಟ ಅಲ್ಲ. ಜನರು ಬದುಕೋ ವಾತಾವರಣ ಬೇಕು. ದಯಮಾಡಿ ಈ ವಿಚಾರದಲ್ಲಾದ್ರೂ ಹೊಂದಾಣಿಕೆ ಬನ್ನಿ. ಹೊಂದಾಣಿಕೆಯಿಂದ ಜನರನ್ನ ಬದುಕೋಕ್ ಬಿಡಿ ಅಂತ